ಎಂಥ ದೇವರೆಂದು ನಾ ತಿಳಿಯದೆ, ಎಂಥ ದೇವರೆಂದು ನಾ ತಿಳಿಯದೆ, ಅಂದು ನಿನ್ನ ಜರಿದೆನಲ್ಲೋ ಮಂಟೇದ ಲಿಂಗಯ್ಯ. ನಮಸ್ತೆ ಸ್ನೇಹಿತರೆ, ಈ ಹಾಡು ಕೂಡ ನಾನೇ ಬರೆದಿದ್ದು. ಇದು ನೀವು ಹೋಗಲಾರೆ ಹಲಗುರಿಗೆ ಹಾಡು ಕೇಳಿದ್ರಲ್ಲ, ಅಲ್ಲಿ ಸನ್ನಿವೇಶವನ್ನು ವಿವರಿಸಿದೆ. ಅದಾದ ನಂತರ ಸಿದ್ದಪ್ಪಾಜಿಯವರು ಹಲಗೂರು ಚಿಲ್ಲಾಪುರಕ್ಕೆ ಹೋಗಲೇಬೇಕಾದಂತ ಸಂದರ್ಭ ಬರುತ್ತೆ. ಆಗ ಹೋಗುವಾಗ ಒಂದು ಎತ್ತರವಾದ ಪ್ರದೇಶದಲ್ಲಿ ನಿಂತು ಆ ಊರನ್ನ ವೀಕ್ಷಣೆ ಮಾಡ್ತಾರೆ. ಆಗ ಅವರಿಗೆ ಒಂದು ಭಯ ಕಾಡುತ್ತೆ. ಇಂಥ ಒಂದು ಊರಿಗೆ ನಾನು ಹೋಗಲೇಬೇಕಾ? ಅಯ್ಯೋ, ನಾನು ಅವತ್ತು ಆ ಗುರುಗಳಾದ ಮಂಟೇಸ್ವಾಮಿಯವರನ್ನ ಯಾತಕ್ಕಾದ್ರೂ ನಾನು ಜರಿಬಾರ್ದಾಗಿತ್ತು. ಅವರನ್ನ ಜರಿದು ಈ ಒಂದು ಶಿಕ್ಷೆಗೆ ನಾನು ಗುರಿಯಾದೆ ಅಂತ ಭಯ ವ್ಯಕ್ತಪಡಿಸ್ತಾರೆ. ಆ ಸನ್ನಿವೇಶಕ್ಕೆ ಬರೆದಂತ ಗೀತೆ. ಇದನ್ನ ಡಾಕ್ಟರ್ ಮಳವಳ್ಳಿ ಮಾದೇಸ್ವಾಮಿಯವರ ಕಂಠಸಿರಿಯಲ್ಲಿ ಹಾಡಿಸಿದ್ದೀವಿ. ಅದರ ಪಲ್ಲವಿ ಹೀಗಿದೆ. ಪಾಪಿ ನಾನಾದೆ ಪರಂಜ್ಯೋತಿಯನ್ನು ಜರಿದು, ಪಾಪಿ ನಾನಾದೆ ಪರಂಜ್ಯೋತಿಯನ್ನು ಜರಿದು, ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು, ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು, ಪಾಪಿ ನಾನಾದೆ ಗುರುವೇ ಅಯ್ಯೋ. ಇದು ಪಲ್ಲವಿ. ಆ ನಂತರ ಆ ಊರಿಗೆ ಹೋದ ಮೇಲೆ ಅಲ್ಲಿ ನನಗೆ ಕಬ್ಬಿಣದ ಭಿಕ್ಷೆಯನ್ನ ಕೊಡಿ, ನನಗೆ ಗುರುಗಳ ಆಜ್ಞೆಯಾಗಿದೆ ಅಂತ ಹೇಳಿದ್ರೆ ಅವ್ರು ಯಾರು ಸುಮ್ಮನೆ ಕೊಡೋರಲ್ಲ. ಅವ್ರೇನ್ ಮಾಡ್ತಾರೆ, ಪವಾಡಗಳ ಮೇಲೆ ಪವಾಡಗಳನ್ನ ಮಾಡಿಸ್ತಾರೆ ಇವ್ರ ಕೈಲಿ, ಸಿದ್ದಪ್ಪಾಜಿಯವ್ರ ಕೈಲಿ 9 ಪವಾಡಗಳನ್ನ ಮಾಡಿಸ್ತಾರೆ. ಅಂದ್ರೆ ಒಂದೊಂದು ಪವಾಡದಲ್ಲಿ ಇವ್ರು ಗೆಲ್ತಾ ಬರ್ತಾರೆ. ಈ ಪವಾಡ ಗೆದ್ರೆ ನಿಮ್ಗೆ ಕಬ್ಬಿಣದ ಭಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾವ ಪವಾಡಕ್ಕೂ ಕೂಡ ಕೊಡೋದಿಲ್ಲ. ಅಲ್ಲಿ ಆ ಪವಾಡ ನಡೆಯತಕ್ಕಂಥ ಸನ್ನಿವೇಶದಲ್ಲಿ ಕೆಲವು ಪವಾಡಗಳಿಗೆ ನಾವು ಕಂದ ಪದ್ಯಗಳನ್ನ ಬರ್ತಿದ್ದೀವಿ. ಅಲ್ಲೂ ಕೂಡ ಅಲ್ಲಿ ನೋಡಿ, ಒಂದು ಪವಾಡಕ್ಕೆ ಅಂದ್ರೆ ಅವ್ರು ಹೇಳ್ತಾರೆ, ನೀವು ಕಳ್ಳಿ ಹಾಲು ಎಕ್ಕದಾಲನ್ನ ಕುಡಿದ್ರೆ ನಿಮ್ಗೆ ಕಬ್ಬಿಣದ ಭಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಕಾರ್ಕೋಟಕ ವಿಷವನ್ನ ಕುಡಿಯೋದುಂಟೆ, ಬದುಕೋದುಂಟೆ. ಆ ಭಯದಲ್ಲಿ ಅವರು ತಮ್ಮ ಹಿಂದಿನ ಸನ್ನಿವೇಶವನ್ನು ನೆನೆಸ್ಕೋತಾರೆ ಸಿದ್ದಪ್ಪಾಜಿಯವರು. ನಾನು ಮಗುವಾಗಿದ್ದಾಗ, ಅಂದ್ರೆ ಬಾಲಕನಾಗಿದ್ದಾಗಲೂ ಕೂಡ ಕಲ್ಲು ಸಕ್ಕರೆ ನೊರೆ ಹಾಲನ್ನ ಕುಡಿದು ಬೆಳೆದಂತ ಮಗು, ಇಂದು ಈ ಕಳ್ಳಿ ಹಾಲು ಎಕ್ಕದಾಲು ಕುಡಿಯೋ ರೀತಿ ಮಾಡ್ಬಿಟ್ಟಿಯಲ್ಲೋ ದರಗ ದೊಡ್ಡವರೇ ಮಂಟೇಸ್ವಾಮಿಯವರೇ ಅಂತ. ಆ ಸನ್ನಿವೇಶಕ್ಕೆ ಈ ಹಾಡು. ಅಂದು ಕಲ್ಲು ಸಕ್ಕರೆ ನೊರೆಯಾಲು ಕುಡಿಯುತ್ತಿದ್ದ ಮಗನ ಕರೆ ತಂದು, ಅಂದು ಕಲ್ಲು ಸಕ್ಕರೆ ನೊರೆಯಾಲು ಕುಡಿಯುತ್ತಿದ್ದ ಮಗನ ಕರೆ ತಂದು, ಇಂದು ಕಳ್ಳಿ ಹಾಲು ಎಕ್ಕದಾಲು ಕುಡಿಯುವಂತೆ ಮಾಡಿದೆಯೋ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ಇದು ಆ ಸನ್ನಿವೇಶಕ್ಕೆ ಅವರು ತಮ್ಮ ಹಿಂದಿನದನ್ನ ನೆನೆಸ್ಕೊಂಡು ಹಾಡ್ತಕ್ಕಂಥ ಗೀತೆ. ಈ ಗೀತೆಯ ನಂತರ ಆ ಪವಾಡವನ್ನು ಕೂಡ ಗೆಲ್ತಾರೆ. ಆ ನಂತರ ಇನ್ನೊಂದು ಪವಾಡ ಮಾಡ್ತಾರೆ. ಅದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ನಾನು ಹಾಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ಆರ್ ರವಿಕುಮಾರ್ ಅಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ತೆ.